ಆರ್ಎಸ್ಎಸ್ ಭಾರತೀಯ ಪೊಲೀಸ್ ಸೇವೆಗೆ ಸಮ ಎಂದ ಕೇರಳದ ಮಾಜಿ ಡಿಜಿಪಿ. ಆರ್ಎಸ್ಎಸ್ ರಾಷ್ಟ್ರ ನಿರ್ಮಾಣ ಮತ್ತು ಸಮಗ್ರ ಅಭಿವೃದ್ಧಿಯ ಬದ್ಧತೆಯಿಂದ ಹುಟ್ಟಿಕೊಂಡಿದೆ. ಸ್ವಯಂ ಸೇವಕರಾದಾಗ ರಾಷ್ಟ್ರವು ನಿಮ್ಮ ಮೊದಲ ಆದ್ಯತೆಯಾಗುತ್ತದೆ. ಜಾಕೋಬ್ ಥಾಮಸ್. ಕೇರಳದ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಜಾಕೋಬ್ ಥಾಮಸ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗಿನ ತಮ್ಮ ಸುದೀರ್ಘ ಸಂಬಂಧವನ್ನ ಬಹಿರಂಗವಾಗಿ ವಿವರಿಸಿದ್ದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಭಾರತೀಯ ಪೊಲೀಸ್ ಸೇವೆಗೆ ಹೋಲಿಸಿ ಸಂಘದ ಶಿಸ್ತು, ರಾಷ್ಟ್ರ ನಿರ್ಮಾಣ ಮತ್ತು ಸಮಗ್ರ ಅಭಿವೃದ್ಧಿಯ ಮೌಲ್ಯಗಳನ್ನು ಒತ್ತಿ ಹೇಳಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬುದು ಭಾರತೀಯ ಪೊಲೀಸ್ ಸೇವೆಗೆ ಸಮಾನವಾದಷ್ಟೇ ಶಿಸ್ತು ಮತ್ತು ರಾಷ್ಟ್ರದ ಸೇವೆಯಲ್ಲಿ ತೊಡಗಿಕೊಂಡಿರುವ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ಸಂಘದ ವಿಜಯದಶಮಿ ಉತ್ಸವದಲ್ಲಿ ಗಣವೇಷಧಾರಿಯಾಗಿ ಕಾಣಿಸಿಕೊಂಡ ಅವರು ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಮತ್ತು ಆರ್ಎಸ್ಎಸ್ ನಡುವಿನ ಸಂಬಂಧ 1990ರಲ್ಲಿ ಪ್ರಾರಂಭವಾಗಿತ್ತು. ಅದು ರಾಷ್ಟ್ರ ನಿರ್ಮಾಣ ಮತ್ತು ಸಮಗ್ರ ಅಭಿವೃದ್ಧಿಯ ಬದ್ಧತೆಯಿಂದ ಹುಟ್ಟಿಕೊಂಡಿದೆ ಎಂದಿದ್ದಾರೆ. ಇನ್ನು ಸಂಘದೊಂದಿಗಿನ ಅವರ ಸಂಬಂಧವು ಹೊಸದು ಮತ್ತು ರಾಜಕೀಯ ಪ್ರೇರಿತವಾಗಿದೆ ಎಂಬ ಚರ್ಚೆಯನ್ನು ತಳ್ಳಿ ಹಾಕಿದ ಅವರು, ವಿಜಯದಶಮಿ ಉತ್ಸವದಲ್ಲಿ ಗಣವೇಷ ಧರಿಸಿ ಕಾಣಿಸಿಕೊಂಡಿದ್ದಕ್ಕೆ ಆಶ್ಚರ್ಯ ಪಡುವ ಅಗತ್ಯವಿಲ್ಲ. ನಾನು ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಇದೇ ಮೊದಲಲ್ಲ. ನಾನು ಹಲವು ವರ್ಷಗಳಿಂದ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದೇನೆ. ನಾನು ಸೇವೆಯಲ್ಲಿದ್ದಾಗಲೂ ಸಹ ಆ ಸಂದರ್ಭಗಳಲ್ಲಿ ನಾನು ಎಂದಿಗೂ ಆರ್ಎಸ್ಎಸ್ ಸಮವಸ್ತ್ರ ಧರಿಸಿರಲಿಲ್ಲ. ಇದು ಆರ್ಎಸ್ಎಸ್ನ 100ನೇ ವರ್ಷವಾದ್ದರಿಂದ ನಾನು ಸಮವಸ್ತ್ರ ಧರಿಸಬೇಕೆಂದು ಭಾವಿಸಿದೆ ಎಂದು ಹೇಳಿದ್ದಾರೆ. ಆರ್ಎಸ್ಎಸ್ಗೆ ಔಪಚಾರಿಕ ಸದಸ್ಯತ್ವವಿಲ್ಲ. ಆರ್ಎಸ್ಎಸ್ ಕಾರ್ಯಗಳಲ್ಲಿ ಭಾಗವಹಿಸುವ ಯಾರಾದರೂ ಅವರು ಮೂಲತಃ ಸಂಘಟನೆಯ ಭಾಗ ಮತ್ತು ಸ್ವಯಂ ಸೇವಕರೇ ಎಂದು ವಿವರಿಸಿದ್ದಾರೆ. ಸ್ವಯಂ ಸೇವಕನಾಗುವುದು ಸಿದ್ಧಾಂತವನ್ನು ಮೀರಿತು. ಸ್ವಯಂ ಸೇವಕ ಎಂದರೆ ಸ್ವಯಂ ಪ್ರೇರಣೆಯಿಂದ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವುದು. ಆರ್ಎಸ್ಎಸ್ನಲ್ಲಿ ವೈಯಕ್ತಿಕ ಅಭಿವೃದ್ಧಿ ಎಂದರೆ ಕೇವಲ ದೈಹಿಕ ಅಭಿವೃದ್ಧಿ ಅಲ್ಲ, ಬೌದ್ಧಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಅಭಿವೃದ್ಧಿಯೂ ಸೇರಿದೆ. ಇದು ವ್ಯಕ್ತಿಯ ಸಮಗ್ರ ಅಭಿವೃದ್ಧಿ. ಸಂಸ್ಕೃತಿ ಮತ್ತು ಸಮಾಜದಲ್ಲಿ ಬೇರೂರಿದ ಸಮಗ್ರ ಅಭಿವೃದ್ಧಿ ಹೊಂದಿದ ವ್ಯಕ್ತಿಯಿಂದ ರಾಷ್ಟ್ರವು ಅಭಿವೃದ್ಧಿ ಹೊಂದುತ್ತದೆ ಎಂದು ಆರ್ಎಸ್ಎಸ್ ನಂಬುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ತತ್ವವು ಪೊಲೀಸ್ ಸೇವೆಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿತು ಎಂದು ಹೇಳಿರುವ ಥಾಮಸ್, ನಾನು ಸ್ವಯಂ ಸೇವಕನಾಗಿದ್ದರಿಂದ ಸಮಗ್ರ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತೊಡಗಿದೆ. ಇದು ನನ್ನನ್ನು ವಿಭಿನ್ನಗೊಳಿಸಿತು. ಮೋಸ, ಕಪಟ, ಭ್ರಷ್ಟಾಚಾರ ಮತ್ತು ವಂಚನೆ ತಾಂಡವವಾಡುವ ಸಮಾಜದಲ್ಲಿ ನಾನು ಅದರ ಭಾಗವಾಗಲಿಲ್ಲ. ರಾಷ್ಟ್ರ ಮತ್ತು ಸಮಾಜಕ್ಕೆ ವಿರೋಧವಾದ ವಿಷಯಗಳಿಗೆ ನಾನು ಕಟ್ಟಾ ವಿರೋಧಿ. ಇದು ಸಾಧ್ಯವಾದುದು ಕೇವಲ ನಾನು ಸ್ವಯಂ ಸೇವಕನಾಗಿದ್ದರಿಂದ ಎಂದು ಹೇಳಿದ್ದಾರೆ. ನೀವು ಆರ್ಎಸ್ಎಸ್ನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದಾಗ ನೀವು ಸ್ವಯಂ ಸೇವಕರಾಗುತ್ತೀರಿ ಮತ್ತು ಅಂದಿನಿಂದ ರಾಷ್ಟ್ರವು ನಿಮ್ಮ ಮೊದಲ ಆದ್ಯತೆಯಾಗುತ್ತದೆ ಎಂದು ಹೇಳಿದ್ದಾರೆ.